ಆ ಕಾರ್ಯಕ್ರಮ SM ಇಂಟರ್ನ್ಯಾಷನಲ್ ಶಾಲೆ ಸುಲಿಬೆಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ಒಂದು ಶಾಲೆಯಲ್ಲಿ ಇವತ್ತು 3ನೇ ಕ್ರೀಡಾ ಮಹೋತ್ಸವವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜನಾರ್ದನ್ ರೆಡ್ಡಿ ಸುಲಿಬೆಲೆಯ ಚೇರ್ಪರ್ಸನ್ ಆಗಿರ್ತಕ್ಕಂಥವ್ರು ಬಂದಿದ್ದರು. ಡ್ಯಾನ್ಸರ್ ಸಮೇತ ಅವ್ರಿಗೆ ಬರಮಾಡಿಕೊಳ್ಳಲಾಯಿತು. ಜೊತೆಗೆ DSP ಆಗಿದ್ದ ರಮೇಶಪ್ಪ ಸರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ BO ಪದ್ಮನಾಭನ್ ಸರ್ ಕೂಡ ನಾವು ಆಹ್ವಾನ ಕೊಟ್ಟಿದ್ವಿ. ಕಾರಣಾಂತರದಿಂದ ಅವರು ವಿಸಿಟನ್ನು ಕೊಟ್ಟು ಹೋಗಿರ್ತಾರೆ. ಹಾಗೂ ಹೊಸಕೋಟೆ ತಾಲೂಕಿನ TP ಆದಂತಹ ಜಗದೀಶ್ ಸರ್ ಹಾಗೂ ರಿಟೈರ್ಡ್ ಆಗಿರ್ತಕ್ಕಂತಹ ರಂಗನಾಥ್ ಸರ್, ರಾಘವನ್ ಸರ್ ಕೂಡ ಆಗಮಿಸಿದರು. ಜೊತೆಗೆ ಬೆಳಗ್ಗೆ 9 ಗಂಟೆಗೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇದನ್ನು ಮುಗಿಸಿ 11 ಗಂಟೆಗೆ ಕಾರ್ಯಕ್ರಮ ಸ್ಟಾಪ್ ಮಾಡಿ ಪುನಃ ವೇದಿಕೆಯ ಸಮಾರಂಭವನ್ನು ಪ್ರಾರಂಭ ಮಾಡಿ 2 ಗಂಟೆ ಈ ಕಾರ್ಯಕ್ರಮ ನಡೆದು ಅದರ ಅಧ್ಯಕ್ಷತೆಯನ್ನು ಜನಾರ್ದನ್ ರೆಡ್ಡಿ ಅವರು ವಹಿಸ್ಕೊಂಡಿರ್ತಾರೆ. ತದನಂತರ ಜ್ಯೋತಿ ಬೆಳಗುವ ಸಮಯ ಅದನ್ನು ಕೂಡ ನಾವು ಮಾಡ್ಕೊಂಡಿದ್ವಿ, ಉದ್ಘಾಟನೆ ಸಮಯ ಮಾಡ್ಕೊಂಡಿದ್ವಿ. ಹಾಗೂ ಇದರ ಜೊತೆಗೆ M ಅಕಾಡೆಮಿ ಫೆಡರೇಷನ್ ಹಾಗೂ SM ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥಾಪಕರು SM ಮೌಲಾ, ಇರ್ಫಾನ್ ಸರ್ ಇವರು ಕೂಡ ವೇದಿಕೆ ಸಮಾರಂಭ ಹಂಚಿಕೊಂಡು ನಮಗೆ ಈ ಕಾರ್ಯಕ್ರಮಕ್ಕೆ ಒಂದು ರೂಪರೇಷೆಯನ್ನು ಕೊಟ್ಟಿರ್ತಾರೆ. ಜೊತೆಗೆ ಊಟದ ಸಮಯ ಆಗಿರುತ್ತೆ. ಊಟದ ಸಮಯ ಆಗಿದ ತಕ್ಷಣ ಮಕ್ಕಳಿಗೆ ಕ್ರಿಕೆಟ್ ಹಾಗೂ ವಾಲಿಬಾಲ್ ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಮಕ್ಕಳು ಕೂಡ ಪಡೆದುಕೊಂಡಿರ್ತಾರೆ. ಒಂದು ಉದ್ದೇಶ ಏನಂದರೆ, ನಮ್ಮ ಇಡೀ ಶಾಲೆಯ ಉದ್ದೇಶ ಏನಂದರೆ, ಮಕ್ಕಳು ಅತಿ ಹೆಚ್ಚು ನಾವು ಎಜುಕೇಷನ್ ಕಡೆ ಗಮನ ಕೊಡ್ತಾ ಇದ್ವಿ. ಕ್ರೀಡೆಯಲ್ಲೂ ಕೂಡ ಗಮನ ಕೊಟ್ಟರೆ ನಮ್ಮ ಈ ದೇಶ ತುಂಬ ಸದೃಢವಾಗಿ ಸಂಪದ್ಭರಿತ ಶಕ್ತಿಶಾಲಿಯಾಗಿ ಬೆಳೆಯುತ್ತೆ ಅಂತ ನಾವು ಒಂದು ಪ್ಲ್ಯಾನನ್ನು ಮಾಡಿಕೊಂಡು ತುಂಬ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬಂದು ಈಗ ತುಂಬ ಕಾರಣಕರ್ತರಾಗಿ ನಮ್ಮ ಪೋಷಕರು ಕೂಡ ತುಂಬ ಸಾಥನ್ನು ಕೊಟ್ಟರು. ಅವರು ಬೆಳಗ್ಗೆ 10:30ರಿಂದ ಸಾಯಂಕಾಲ 5 ಗಂಟೆ ತನಕ ಇದ್ದು ಆ ಒಂದು ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಬೆಳೆಸಿರ್ತಾರೆ. ಈ ಜೊತೆಗೆ ನಿಮ್ಮೆಲ್ಲರ ಅಂದರೆ ಮೀಡಿಯಾನ ಎಲ್ಲರ ಮುಖಾಂತರ ಈ ನ್ಯೂಸ್ ಈ ಒಂದು ಮಾತನ್ನು ಹೇಳುತ್ತಾ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ನೀವಿಲ್ಲದೆ ನಾವು ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ ಅಂತ ಹೇಳುತ್ತಾ ಈ ಕನ್ನಡ ನ್ಯೂಸ್ಗೆ EZ ಕನ್ನಡ ನ್ಯೂಸ್ ಹಾಗೂ ಎಲ್ಲ E9, E7, AB ಹಾಗೂ ಈ ಎಲ್ಲ ಒಂದು ಚಾನಲ್ಗೆ ನಮ್ಮ ಕಡೆಯಿಂದ ಈ ಶಾಲೆಯ ಸಂಸ್ಥೆ ಕಡೆಯಿಂದ ಧನ್ಯವಾದಗಳನ್ನು ಹೇಳುತ್ತಾ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.